ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆ ಎಂಬ ಹೆಸರು ಪಡೆದಿದೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ದೇಶ ವಿದೇಶಗಳಿಂದ ಜನರ ದಂಡೆ ಹರಿದು ಬರುತ್ತದೆ. ಆಗ ಇಲ್ಲಿ ಅನೇಕ ಬಗೆಯ ಮನರಂಜನೆಗಳು ತೆರೆದುಕೊಳ್ಳುತ್ತವೆ. ವ್ಯಾಪಾರ ವಹಿವಾಟುಗಳು ಜೋರಾಗಿರುತ್ತವೆ. ಇಂಥ ವಿಜೃಂಭಣೆಯ ಜಾತ್ರೆ ಮುಗಿದ ದಿನ ಅಂದರೆ ಅಮ್ಮ ಗದ್ದುಗೆಯಿಂದ ಇಳಿದ ಮೇಲೆ ಜಾತ್ರೆ ಪೇಟೆ ಹೇಗಿರುತ್ತದೆಂಬ ಕುತೂಹಲದ ಚಿತ್ರಣವೇ ಈ ವಿಡಿಯೋ. ಇದು ಶಿರಸಿಯಲ್ಲಿರುವ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನ. ಇಲ್ಲಿಗೆ ನಿತ್ಯವೂ ಭಕ್ತರು ಆಗಮಿಸುತ್ತಾರೆ. ಜಾತ್ರೆ ಮುಕ್ತಾಯವಾದ ಈ ದಿನ ಇಲ್ಲಿ ದೇವಿಯ ದರ್ಶನ ಲಭ್ಯವಿಲ್ಲವಾದರೂ ಜಾತ್ರೆಗೆ ಬಂದ ಭಕ್ತರು ಇಲ್ಲಿಗೂ ಭೇಟಿ ನೀಡಿ ಹೋಗುತ್ತಿದ್ದಾರೆ. ಬಗೆ ಬಗೆಯ ಬಣ್ಣಗಳಿಂದ ಕಂಗೊಳಿಸುವ ಪಿಂಗಾಣಿ ಪಾತ್ರೆಗಳು, ಹೊಸಗಾಲಕ್ಕೆ ಅನುಕೂಲವಾಗುವಂತಿರುವ ವಿವಿಧ ಗಾತ್ರದ ಬೀಸುಕಲ್ಲುಗಳು, ರಾಜರ ಕಾಲವನ್ನು ನೆನಪಿಸುವ ಆನೆ, ಕುದುರೆ, ರಥಗಳು, ದೇವಾನುದೇವತೆಯ ಮೂರ್ತಿಗಳೆಲ್ಲ ಇಲ್ಲಿ ಮಾರಾಟಕ್ಕಿವೆ. ಹಚ್ಚೆ ಹಾಕಿಸಿಕೊಳ್ಳಲು ಗಿರಾಕಿಗಳಿಲ್ಲದೆ ಯುವಕರು ಮೊಬೈಲ್ ವೀಕ್ಷಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಈ ಅಮ್ಮ ದಿನದ ಸುಸ್ತೆಲ್ಲ ಕಳೆದುಕೊಳ್ಳಲು ಮಲಗಿರುವಂತಿದೆ. ಕಣ್ಣೆದುರು ಕಂಡರೂ ಆಟಿಕೆಗಳನ್ನು ಖರೀದಿಸುವವರಿಲ್ಲ. ಬಟ್ಟೆಗಳ ಕೊಳ್ಳಲು ಚೌಕಾಸಿ ನಡೆಸಿದರೆ ಇಲ್ಲೊಬ್ಬ ಭೂಪ ಚಪ್ಪಲಿ ಹಿಡಿದುಕೊಂಡೇ ಮೊಬೈಲ್ ನೋಡುತ್ತಿರುವ. ಅಂದರೆ ಇಲ್ಲಿ ಮೊಬೈಲ್ ಧ್ಯಾನಕ್ಕೆ ಯಾವ ಭಂಗವೂ ಇಲ್ಲ. ಇದು ಬೀಡ್ಕಿ ಬೈಲು. ಇಷ್ಟು ದಿವಸಗಳ ಕಾಲ ಜಾತ್ರೆಯಲ್ಲಿ ಅಮ್ಮ ಇಲ್ಲಿಯೇ ಬೀಡು ಬಿಟ್ಟಿದ್ದಳು. ಅವಳು ಇಂದು ಇಲ್ಲಿಂದ ಏಳುತ್ತಲೇ ಈಗ ವ್ಯಾಪಾರಸ್ಥರು ಇಲ್ಲಿ ತಮ್ಮ ವಸ್ತುಗಳೊಂದಿಗೆ ಜಮಾಯಿಸಿ ಬಿಟ್ಟಿದ್ದಾರೆ. 9 ದಿವಸಗಳ ಕಾಲ ಲಕ್ಷ ಲಕ್ಷ ಭಕ್ತರುಗಳ ಭಕ್ತಿ ಭಾವಗಳ ಸಂಗಮ ಇಲ್ಲಿ ಜರುಗಿತ್ತೆಂಬ ಕುರುಹು ಈಗ ಕಾಣಿಸುತ್ತಿದೆ. ಇದು ಶಿರ್ಸಿ ಹಳೆ ಬಸ್ ಸ್ಟ್ಯಾಂಡಿನ ಎದುರು ಭಾಗ. ಬಸ್ ನಿಲ್ದಾಣ ಹೊಸದಾಗಿ ನಿರ್ಮಾಣವಾಗಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿದೆ. ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಬಸ್ಸುಗಳ ಓಡಾಟ ಇರುವುದಿಲ್ಲ. ಈಗ ಇಲ್ಲೆಲ್ಲ ಚೊಕ್ಕಗೊಳಿಸಿ ಕಸವನ್ನು ಹೊರಸಾಗಿಸುವ ಕಾರ್ಯ ನಡೆಯುತ್ತಿದೆ. ಕೆಲವು ಕಡೆ ಜನರಿದ್ದರೆ ಮತ್ತೆ ಕೆಲವು ಕಡೆಗಳಲ್ಲಿ ಜನರಿಲ್ಲದೆ ರಸ್ತೆಗಳೆಲ್ಲ ಖಾಲಿಯಾಗಿವೆ.
ಡಬಲ್ ರೀ ಅದ. ಹಣ್ಣು ಹಂಪಲಗಳು, ಮೊಬೈಲ್ ಮತ್ತು ಟ್ಯಾಬ್ಗಳ ಕವರುಗಳು, ವಿವಿಧ ನಮೂನೆಯ ವಾಚುಗಳೆಲ್ಲ ಆಕರ್ಷಣೀಯವಾಗಿ ಸಂಜೆಯಾಗುತ್ತಿದ್ದಂತೆ ಜನರು ಜಮಾಯಿಸುತ್ತಿದ್ದಾರೆ. ಹೋಟೆಲುಗಳಲ್ಲಿಯೂ ಅಂತ ಕ್ರೌಡುಗಳಿಲ್ಲ. ಜಾತ್ರೆ ಎಂದ ಮೇಲೆ ರುಚಿ ರುಚಿಯಾದ ಸಿಹಿ ತಿಂಡಿಗಳು ಕೂಡ ನಮ್ಮನ್ನು ಸ್ವಾಗತಿಸುತ್ತವೆ. ನಿಧಾನವಾಗಿ ತಿರುಗಲು ಪ್ರಾರಂಭಿಸಿದ ತೊಟ್ಟಿಲುಗಳು ಬೆಳಕಿನ ಸಂಭ್ರಮದ ಸವಿಗೆ ಉರುಳಾದವರಂತೆ ಸಾಗಿ ಹೋಗುತ್ತಿರುವ ಜನರು, ಮುಂದೆ ಮುಂದೆ ನಡೆದು ನಮ್ಮದೇ ಮುಖಗಳಂತೆ ಕಾಣುವ ಮುಖವಾಡಗಳು, ಬಂಗಾರವಲ್ಲದ ಬಂಗಾರದಂತೆ ತೋರುವ ಸರಗಳು ಇಲ್ಲಿ ವ್ಯಾಪಾರಗೊಳ್ಳುತ್ತವೆ. ಚಂದದ ಮಾಯಾನಗರಿಯಂತೆ ಕಾಣುವ ಇಲ್ಲಿ ಜನರು ಬೆರಗಿನಿಂದ ನಡೆಯುತ್ತಿದ್ದರೆ, ತಮ್ಮ ಅಕ್ಕಪಕ್ಕದ ಆಗುಹೋಗುಗಳನ್ನು ಕೊಣ್ತುಂಬಿಕೊಳ್ಳುತ್ತಾ ಸಾಗುತ್ತಿದ್ದರೆ, ಯಾರೂ ಇಲ್ಲದ ಖಾಲಿ ಖಾಲಿ ಐಟಮ್ಮುಗಳು ತಿರುಗುತ್ತಿವೆ. ಬೆರಗಿಗೆ ಸಾವಿರ ಸಂಗತಿಗಳು, ಬಣ್ಣ ಬಣ್ಣದ ಆಕರ್ಷಣೀಯ ನೋಟಗಳು, ಬೆರಗು ಮಾರುತ್ತಲೇ ಪ್ರೀತಿಸುವ ಜೀವಗಳು ಇಲ್ಲಿ ಕಾಣಸಿಗುತ್ತವೆ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಶೇರ್ ಮಾಡಿ ಪ್ರೋತ್ಸಾಹಿಸಲು ಮರೆಯದಿರಿ. ನಮಸ್ಕಾರ.